ನಡೀತಾ ಇದೆ. ಇನ್ನೆಷ್ಟು ಗುಂಡಿ ತೋಡಿಸ್ತಾನೆ ಮಾಸ್ಕ್ ಮ್ಯಾನ್? ಏನೇನ್ ಆಗ್ತಾ ಇದೆ? ಈ ಧರ್ಮ ಕೇಂದ್ರದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆಯಾ? ಮಧ್ಯಂತರ ವರದಿಯನ್ನು ಎಸ್ಐಟಿ ಯಾಕೆ ಕೊಡ್ತಾ ಇಲ್ಲ? ಎಲ್ಲ ವಿಚಾರವಾಗಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್: ಧರ್ಮಸ್ಥಳದಲ್ಲಿ ಏನೇ ನೆಲ ಆಗಿದ್ರು ಬಗದ್ರು ಅಸ್ಥಿ ಪಂಜರ ಸಿಗಲಿಲ್ಲ. ಇವತ್ತಿನ ಮಟ್ಟಿಗೆ ಇವತ್ತಿನ ಶೋಧ ಕಾರ್ಯದಲ್ಲಿ ಯಾವುದೇ ಅಸ್ಥಿ ಪಂಜರನೂ ಇಲ್ಲ, ಬುರುಡೆನೂ ಇಲ್ಲ, ಮೂಳೆ ಕೂಡ ಸಿಗಲಿಲ್ಲ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲೆಲ್ಲ ಗುಂಡಿ ಆಗದಿದೆ. ಹಿಟಾಚಿ ತಗೊಂಬಂದು ಎರಡೆರಡು ಹಿಟಾಚಿ ತಗೊಂಬಂದು ಬಗದಿದ್ದು ಮಧ್ಯಾಹ್ನದಿಂದಾನೂ ಕೂಡ ಸುಮಾರು 18 ಅಡಿ ಆಳ, 25 ಅಡಿ ಅಗಲ ಅಗದ್ರೂ ಕೂಡ ಮೂಳೆನೂ ಸಿಗ್ಲಿಲ್ಲ, ಏನೂ ಸಿಗ್ಲಿಲ್ಲ. ಬರೀ ಬುರುಡೆ ಕೂಡ ಸಿಗ್ಲಿಲ್ಲ. ಪಾಯಿಂಟ್ ನಂಬರ್ 13ರ ಕಾರ್ಯಾಚರಣೆ ಮುಕ್ತಾಯ ಆಗಿದೆ. ಬೃಹತ್ ಗುಂಡಿಯನ್ನ ಇದೀಗ ಮುಚ್ಚುತ್ತಾ ಇದ್ದಾರೆ ಕಾರ್ಮಿಕರು. ನೋಡಿ, ಅಗದಿದ್ದಲ್ದೆ ಅದನ್ನು ಮುಚ್ಚೋ ಶ್ರಮ ಬೇರೆ. ಹಂಗೆ ಬಿಡಕ್ಕಾಗಲ್ಲ, ಪ್ರಾಣಾಪಾಯ ಆಗುತ್ತೆ. ಯಾರಾದ್ರೂ ಓಡಾಡ್ತಾ ಇದ್ರೆ ಎಲ್ಲ ಎಲ್ಲೆಲ್ಲಿ ಅಗದಿದ್ದಾರೋ ಅದನ್ನು ವಾಪಸ್ ಅದೇ ರೀತಿ ಅಷ್ಟು ಮಣ್ಣು ಹಾಕಿ ಮುಚ್ಚಬೇಕಾಗುತ್ತೆ. ಸೊ ಇವತ್ತು ಪಾಯಿಂಟ್ ನಂಬರ್ 13 ಬಹಳ ನಿರೀಕ್ಷೆ ಇದ್ದಂತಹ ಏನೋ ಆಗಿಬಿಡುತ್ತೆ ಅಂತ ಮತ್ತು ಮಾಸ್ಕ್ ಮ್ಯಾನ್ ಕೂಡ ಹೇಳ್ತಾ ಇದ್ದಂತಹ ಒಂದು ಪಾಯಿಂಟ್. ಧರ್ಮಸ್ಥಳದಲ್ಲಿ ಕಾರ್ಯಾಚರಣೆ ಮುಗಿಸಿ ಎಸ್ಐಟಿ ಟೀಮ್ ಮತ್ತು ಇತರೆ ಸಿಬ್ಬಂದಿ ತೆರಳುತ್ತಾ ಇರತಕ್ಕಂತ ದೃಶ್ಯ ನೋಡ್ತಾ ಇದ್ದೀರಾ. ಬೆಳಕು ಇದ್ದಷ್ಟು ಹೊತ್ತು ಕಾರ್ಯಾಚರಣೆಯನ್ನ ಮಾಡಿದ್ರು. ಇದೀಗ ವೈಂಡ್ ಅಪ್ ಮಾಡಿ ಆ ಮಣ್ಣನ್ನೆಲ್ಲ ಮತ್ತ ಆ ಗುಂಡಿಗೆ ಹಾಕಿ ಮುಚ್ಚುತ್ತಾ ಇದ್ದಾರೆ. ಇಡೀ ಎಸ್ಐಟಿ ತಂಡ, ನೂರಾರು ಮಂದಿ ಸಿಬ್ಬಂದಿ, ತಹಶೀಲ್ದಾರರು, ಎಸಿ, ಅಲ್ಲಿನ ಆಡಳಿತ ವ್ಯವಸ್ಥೆ, ಜೊತೆಗೆ ಅದಕ್ಕೆ ಬೇಕಾಗಿರೋ ಸೋಕೋ ಟೀಮು, ಮತ್ತೊಂದು 108 ಟೀಮ್ಗಳು, FSL ಟೀಮು, ಡಾಕ್ಟರ್ಸ್ ಟೀಮು, ಯಾರ್ಯಾರು ಬೇಕೋ ಎಲ್ಲಾ ಸಿಬ್ಬಂದಿ, ಅದ್ರ ಜೊತೆಗೆ ನಿಮ್ಗೆ ಮಾಹಿತಿ ಕೊಡೋದಕ್ಕೆ ನಾವು ಮಾಧ್ಯಮದವರು, ಇಷ್ಟೆಲ್ಲ ಜನ, ನೂರಾರು ಜನ ಸೇರಿ ಮಧ್ಯಾಹ್ನದಿಂದ ಇಷ್ಟೊತ್ತವರೆಗೂ ಕೂಡ ಪಾಯಿಂಟ್ ನಂಬರ್ 13 ಆತ ತೋರಿಸಿದಂತಹ ಜಾಗ, ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗ, ಅದನ್ನ ಬಗೆದರೂ ಕೂಡ ಏನೂ ಸಿಕ್ಕಿಲ್ಲ. ಇಷ್ಟೊತ್ತವರೆಗೂ ಮೂಳೆನೂ ಸಿಕ್ಕಿಲ್ಲ. ನೋಡಿ ಎಷ್ಟಡಿ, 18 ಅಡಿ. ಇನ್ನೊಂದು ಸ್ವಲ್ಪ ಬಗದಿದ್ರೆ ನೀರು ಬಂದು ಬಿಟ್ಟಿರೋದು. ನೇತ್ರಾವತಿ ಪಕ್ಕದಲ್ಲೇ ಹರಿತಾ ಇದೆ. ದೊಡ್ಡದೊಂದು ಆಲ್ ರೈಟ್. ಈಗ ಬರ್ತಾ ಇರುವಂತ ಮಾಹಿತಿ 25 ಅಡಿ ಅಗಲ, 18 ಅಡಿ ಆಳ ಇರ್ಬೇಕು ಮೋಸ್ಟ್ಲಿ. ನೋವೇರ್ ಲೆಸರ್ ದೆನ್ 15 ಫೀಟ್. ತುಂಬಾ ಆಳ ತೆಗೆದಿದ್ದಾರೆ. ಮನುಷ್ಯರಿಗೆ ಯಾರಿಗೂ ಇಷ್ಟಡಿ ಆಳ ತೆಗೆದು ಗುಂಡಿ ತೋಡಿ ಹೆಣಗಳನ್ನ ಮುಚ್ಚಕ್ಕೆ ಸಾಧ್ಯ ಇಲ್ಲ. ಆದರೂ ಭೂಮಿಯ ಪದರಗಳ ಆ ಕಡೆ ಈ ಕಡೆ ಆಗಿರುತ್ತೆ, ಮಣ್ಣಿನ ಪದರಗಳು ಅನ್ನೋ ದೆಸೆಯಿಂದ ಏನಾದ್ರೂ ಆಳಕ್ಕೆ ಹೋಗಿರಬಹುದಾ ಅಂತ ಸಾಕಷ್ಟು ಆಳ ತೆಗೆದು ನೋಡಿದ್ರು. ನೋಡಿ ಆ ದೃಶ್ಯ. ಈಗ ವಾಪಸ್ ಮಣ್ಣಾಕ್ ಮುಚ್ತಾ ಇದ್ದಾರೆ. ಆ ದೃಶ್ಯನ ನೋಡ್ತಾ ಇದ್ದೀರಾ. ಗುಡ್ಡ ಅಗೆದು ಹೆಗ್ಗಣನೂ ಸಿಗಲಿಲ್ವಾ ಅನ್ನೋ ಪ್ರಶ್ನೆ. ನೋಡ್ತಾ ಇದೀವಿ. ಇಷ್ಟೆಲ್ಲ ನೋಡಿ, ಇಷ್ಟೆಲ್ಲ ಜನ ಸೇರಿ ಇಷ್ಟೆಲ್ಲ ಅಗೆದು ಬಗೆದು ಮಾಡಿದ್ರು ಕೂಡ ಅಲ್ಲೇನು ಸಿಗಲಿಲ್ಲ. ಸುಮಾರು 13 ಪಾಯಿಂಟ್ಗಳಲ್ಲಿ ಇದುವರೆಗೆ ಒಂದೇ ಒಂದು ಪಾಯಿಂಟ್, ಕ್ಷಮಿಸಿ 14-15ನೇ ಪಾಯಿಂಟ್ ಕೂಡ ಅಗದಿದ್ದಾರೆ. 16ನೇ ಪಾಯಿಂಟ್ ಕೂಡ ಆತ ತೋರಿಸಿದಾನೆ ಅಂತ ಹೇಳಲಾಗ್ತಾ ಇದೆ. ಸೊ ಇಷ್ಟು ಪಾಯಿಂಟ್ಗಳಲ್ಲಿ ಪಾಯಿಂಟ್ ನಂಬರ್ 6 ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕವು ಅನ್ನೋದನ್ನ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಯಾವುದೇ ಮೂಳೆ ಆಗ್ಲಿ, ಅಸ್ಥಿಪಂಜರವಾಗ್ಲಿ, ತಲೆಬುರುಡೆ ಆಗ್ಲಿ ಸಿಕ್ಕಿಲ್ಲ. ನೋಡಿ ಅಲ್ಲಿ ರಸ್ತೆ ಬದಿಗೆ ಯಾವ ರೀತಿ ಮಣ್ಣಗದು ಹಾಕಿದ್ದಾರೆ ಅಂತ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣಗದು ಹಾಕಿದ್ದಾರೆ ಹಿಟಾಚಿ ತಂದು. ಈಗ ಅಷ್ಟೂ ಮಣ್ಣನ್ನ ನಾಳೆ ಇಡೀ ದಿನ ಕೆಲಸ ಮಾಡಿ ಅವ್ರು ವಾಪಸ್ ತುಂಬಬೇಕಲ್ಲಿ, ವಾಪಸ್ ತುಂಬಿ ಹಾಕಬೇಕು. ಇನ್ನೂ ಎಷ್ಟು ಗುಂಡಿಗಳನ್ನ ಅಗಿಬೇಕು, ಇದು ಪ್ರಶ್ನೆ. ಇಷ್ಟು ದಿವಸ ಅಲ್ಲಿ ಪರದೆ ಕಟ್ಟು, ಅದು ಕಟ್ಟು, ಇದು ಕಟ್ಟು ಅಂತದ್ ಯಾವ್ದು ಈಗ ಅದು ನಡೆಯಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು.
ಈಗ ಆ ಹಿಟಾಚಿಯಿಂದ ಮಣ್ಣನ್ನು ವಾಪಸ್ ಹಾಕಿ ಮುಚ್ತಾ ಇದ್ದಾರೆ. ಸೊ ಬೆಳತನಕ ಅವ್ರು ಹಾಕಿ ಮುಚ್ಚಬೇಕೀಗ. ಮಧ್ಯಾಹ್ನದಿಂದ ಇಷ್ಟೊತ್ತರೆಗೂ ಮಣ್ಣು ಅಗದಿದ್ದಾಯ್ತು, ಏನೂ ಸಿಕ್ಕಿಲ್ಲ. ಏನು ಅಂತಂದ್ರೆ ಭಾರತದ ಕಾನೂನು ಹೇಳುತ್ತೆ, ಒಬ್ಬ ನಿರಪರಾಧಿಗೂ ಕೂಡ ಶಿಕ್ಷೆ ಆಗಬಾರದು. ಅಂದ್ರೆ ಅಷ್ಟು ಪ್ರಾಮಾಣಿಕವಾಗಿ ನಡಿಬೇಕು ತನಿಖೆ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಹರಸಾಹಸ ಪಡಲಾಗ್ತಾ ಇದೆ ಅಂತ. ಯಾವುದೇ ಶಂಕೆ ಬಾಕಿ ಉಳಿಬಾರದು, ಯಾವುದೇ ಅನುಮಾನ ಬಾಕಿ ಉಳಿಬಾರದು ಅಂತ. ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ, ಇನ್ನೆಷ್ಟು ಗುಂಡಿ ತೋಡಿಸ್ತಾನೆ ಮಾಸ್ಕ್ ಮ್ಯಾನ್, ಏನೇನ್ ಆಗ್ತಾ ಇದೆ, ಈ ಧರ್ಮ ಕೇಂದ್ರದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆಯಾ, ಮಧ್ಯಂತರ ವರದಿಯನ್ನು ಎಸ್ಐಟಿ ಯಾಕೆ ಕೊಡ್ತಾ ಇಲ್ಲ, ಎಲ್ಲ ವಿಚಾರವಾಗಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್, ಧರ್ಮಸ್ಥಳದಲ್ಲಿ ಏನೇ ನೆಲ ಆಗಿದ್ರು ಬಗದ್ರು ಅಸ್ಥಿ ಪಂಜರ ಸಿಗಲಿಲ್ಲ. ಇವತ್ತಿನ ಮಟ್ಟಿಗೆ ಇವತ್ತಿನ ಶೋಧ ಕಾರ್ಯದಲ್ಲಿ ಯಾವುದೇ ಅಸ್ಥಿ ಪಂಜರನೂ ಇಲ್ಲ, ಬುರುಡೆನೂ ಇಲ್ಲ, ಮೂಳೆ ಕೂಡ ಸಿಗಲಿಲ್ಲ. ನಿಗೂಢ ವ್ಯಕ್ತಿ ಹೇಳಿದ ಜಾಗದಲ್ಲೆಲ್ಲ ಗುಂಡಿ ಆಗದಿದೆ. ಹಿಟಾಚಿ ತಗೊಂಬಂದು ಎರಡೆರಡು ಹಿಟಾಚಿ ತಗೊಂಬಂದು ಬಗದಿದ್ದು ಮಧ್ಯಾಹ್ನದಿಂದಾನೂ ಕೂಡ ಸುಮಾರು 18 ಅಡಿ ಆಳ, 25 ಅಡಿ ಅಗಲ ಅಗದ್ರೂ ಕೂಡ ಮೂಳೆನೂ ಸಿಗ್ಲಿಲ್ಲ, ಏನೂ ಸಿಗ್ಲಿಲ್ಲ, ಬರೀ ಬುರುಡೆ ಕೂಡ ಸಿಗ್ಲಿಲ್ಲ. ಪಾಯಿಂಟ್ ನಂಬರ್ 13ರ ಕಾರ್ಯಾಚರಣೆ ಮುಕ್ತಾಯ ಆಗಿದೆ. ಬೃಹತ್ ಗುಂಡಿಯನ್ನ ಇದೀಗ ಮುಚ್ಚುತ್ತಾ ಇದ್ದಾರೆ ಕಾರ್ಮಿಕರು. ನೋಡಿ, ಅಗದಿದ್ದಲ್ದೆ ಅದನ್ನು ಮುಚ್ಚೋ ಶ್ರಮ ಬೇರೆ. ಹಂಗೆ ಬಿಡಕ್ಕಾಗಲ್ಲ, ಪ್ರಾಣಾಪಾಯ ಆಗುತ್ತೆ. ಯಾರಾದ್ರೂ ಓಡಾಡ್ತಾ ಇದ್ರೆ ಎಲ್ಲ ಎಲ್ಲೆಲ್ಲಿ ಅಗದಿದ್ದಾರೋ ಅದನ್ನು ವಾಪಸ್ ಅದೇ ರೀತಿ ಅಷ್ಟು ಮಣ್ಣು ಹಾಕಿ ಮುಚ್ಚಬೇಕಾಗುತ್ತೆ. ಸೊ ಇವತ್ತು ಪಾಯಿಂಟ್ ನಂಬರ್ 13 ಬಹಳ ನಿರೀಕ್ಷೆ ಇದ್ದಂತಹ ಏನೋ ಆಗಿಬಿಡುತ್ತೆ ಅಂತ ಮತ್ತು ಮಾಸ್ಕ್ ಮ್ಯಾನ್ ಕೂಡ ಹೇಳ್ತಾ ಇದ್ದಂತಹ ಒಂದು ಪಾಯಿಂಟ್. ಧರ್ಮಸ್ಥಳದಲ್ಲಿ ಕಾರ್ಯಾಚರಣೆ ಮುಗಿಸಿ ಎಸ್ಐಟಿ ಟೀಮ್ ಮತ್ತು ಇತರೆ ಸಿಬ್ಬಂದಿ ತೆರಳುತ್ತಾ ಇರತಕ್ಕಂತ ದೃಶ್ಯ ನೋಡ್ತಾ ಇದ್ದೀರಾ. ಬೆಳಕು ಇದ್ದಷ್ಟು ಹೊತ್ತು ಕಾರ್ಯಾಚರಣೆಯನ್ನ ಮಾಡಿದ್ರು. ಇದೀಗ ವೈಂಡ್ ಅಪ್ ಮಾಡಿ ಆ ಮಣ್ಣನ್ನೆಲ್ಲ ಮತ್ತ ಗುಂಡಿಗೆ ಹಾಕಿ ಮುಚ್ಚುತ್ತಾ ಇದ್ದಾರೆ. ಇಡೀ ಎಸ್ಐಟಿ ತಂಡ, ನೂರಾರು ಮಂದಿ ಸಿಬ್ಬಂದಿ, ತಹಶೀಲ್ದಾರರು, ಎಸಿ, ಅಲ್ಲಿನ ಆಡಳಿತ ವ್ಯವಸ್ಥೆ, ಜೊತೆಗೆ ಅದಕ್ಕೆ ಬೇಕಾಗಿರೋ ಸೋಕೋ ಟೀಮು, ಮತ್ತೊಂದು 108 ಟೀಮ್ಗಳು, FSL ಟೀಮು, ಡಾಕ್ಟರ್ಸ್ ಟೀಮು, ಯಾರ್ಯಾರು ಬೇಕೋ ಎಲ್ಲಾ ಸಿಬ್ಬಂದಿ, ಅದ್ರ ಜೊತೆಗೆ ನಿಮಗೆ ಮಾಹಿತಿ ಕೊಡೋದಕ್ಕೆ ನಾವು ಮಾಧ್ಯಮದವರು, ಇಷ್ಟೆಲ್ಲ ಜನ, ನೂರಾರು ಜನ ಸೇರಿ ಮಧ್ಯಾಹ್ನದಿಂದ ಇಷ್ಟೊತ್ತವರೆಗೂ ಕೂಡ ಪಾಯಿಂಟ್ ನಂಬರ್ 13 ಆತ ತೋರಿಸಿದಂತಹ ಜಾಗ, ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗ, ಅದನ್ನ ಬಗೆದರೂ ಕೂಡ ಏನೂ ಸಿಕ್ಕಿಲ್ಲ. ಇಷ್ಟೊತ್ತವರೆಗೂ ಮೂಳೆನೂ ಸಿಕ್ಕಿಲ್ಲ. ನೋಡಿ ಎಷ್ಟಡಿ, 18 ಅಡಿ. ಇನ್ನೊಂದು ಸ್ವಲ್ಪ ಬಗದಿದ್ರೆ ನೀರು ಬಂದು ಬಿಟ್ಟಿರೋದು. ನೇತ್ರಾವತಿ ಪಕ್ಕದಲ್ಲೇ ಹರಿತಾ ಇದೆ. ದೊಡ್ಡದೊಂದು ಆಲ್ ರೈಟ್. ಈಗ ಬರ್ತಾ ಇರುವಂತ ಮಾಹಿತಿ 25 ಅಡಿ ಅಗಲ, 18 ಅಡಿ ಆಳ ಇರ್ಬೇಕು ಮೋಸ್ಟ್ಲಿ. ನೋವೇರ್ ಲೆಸ್ಸರ್ ದೆನ್ 15 ಫೀಟ್. ತುಂಬಾ ಆಳ ತೆಗೆದಿದ್ದಾರೆ. ಮನುಷ್ಯರಿಗೆ ಯಾರಿಗೂ ಇಷ್ಟಡಿ ಆಳ ತೆಗೆದು ಗುಂಡಿ ತೋಡಿ ಹೆಣಗಳನ್ನ ಮುಚ್ಚಕ್ಕೆ ಸಾಧ್ಯ ಇಲ್ಲ. ಆದರೂ ಭೂಮಿಯ ಪದರಗಳ ಆ ಕಡೆ ಈ ಕಡೆ ಆಗಿರುತ್ತೆ, ಮಣ್ಣಿನ ಪದರಗಳು ಅನ್ನೋ ದಸೆಯಿಂದ ಏನಾದ್ರೂ ಆಳಕ್ಕೆ ಹೋಗಿರಬಹುದಾ ಅಂತ ಸಾಕಷ್ಟು ಆಳ ತೆಗೆದು ನೋಡಿದ್ರು. ನೋಡಿ ಆ ದೃಶ್ಯ. ಈಗ ವಾಪಸ್ ಮಣ್ಣಾಕ್ ಮುಚ್ತಾ ಇದ್ದಾರೆ. ಆ ದೃಶ್ಯನ ನೋಡ್ತಾ ಇದ್ದೀರಾ. ಗುಡ್ಡ ಅಗೆದು ಹೆಗ್ಗಣನೂ ಸಿಗಲಿಲ್ವಾ ಅನ್ನೋ ಪ್ರಶ್ನೆ. ನೋಡ್ತಾ ಇದೀವಿ. ಇಷ್ಟೆಲ್ಲ ನೋಡಿ, ಇಷ್ಟೆಲ್ಲ ಜನ ಸೇರಿ ಇಷ್ಟೆಲ್ಲ ಅಗೆದು ಬಗೆದು ಮಾಡಿದ್ರು ಕೂಡ ಅಲ್ಲೇನು ಸಿಗಲಿಲ್ಲ. ಸುಮಾರು 13 ಪಾಯಿಂಟ್ಗಳಲ್ಲಿ ಇದುವರೆಗೆ ಒಂದೇ ಒಂದು ಪಾಯಿಂಟ್, ಕ್ಷಮಿಸಿ 14-15ನೇ ಪಾಯಿಂಟ್ ಕೂಡ ಅಗದಿದ್ದಾರೆ.
16ನೇ ಪಾಯಿಂಟ್ ಕೂಡ ಆತ ತೋರಿಸಿದಾನೆ ಅಂತ ಹೇಳಲಾಗ್ತಾ ಇದೆ. ಸೊ ಇಷ್ಟು ಪಾಯಿಂಟ್ಗಳಲ್ಲಿ ಪಾಯಿಂಟ್ ನಂಬರ್ 6 ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕವು ಅನ್ನೋದನ್ನ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಯಾವುದೇ ಮೂಳೆ ಆಗ್ಲಿ, ಅಸ್ಥಿಪಂಜರವಾಗ್ಲಿ, ತಲೆಬುರುಡೆ ಆಗ್ಲಿ ಸಿಕ್ಕಿಲ್ಲ. ನೋಡಿ ಅಲ್ಲಿ ರಸ್ತೆ ಬದಿಗೆ ಯಾವ ರೀತಿ ಮಣ್ಣಗದು ಹಾಕಿದ್ದಾರೆ ಅಂತ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣಗದು ಹಾಕಿದ್ದಾರೆ ಹಿಟಾಚಿ ತಂದು. ಈಗ ಅಷ್ಟೂ ಮಣ್ಣನ್ನ ನಾಳೆ ಇಡೀ ದಿನ ಕೆಲಸ ಮಾಡಿ ಅವ್ರು ವಾಪಸ್ ತುಂಬಿ ಹಾಕಬೇಕು. ಇನ್ನೂ ಎಷ್ಟು ಗುಂಡಿಗಳನ್ನ ಅಗಿಬೇಕು, ಇದು ಪ್ರಶ್ನೆ. ಇಷ್ಟು ದಿವಸ ಅಲ್ಲಿ ಪರದೆ ಕಟ್ಟು, ಅದು ಕಟ್ಟು, ಇದು ಕಟ್ಟು ಅಂತದ್ ಯಾವ್ದು ಈಗ ಅದು ನಡೆಯಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು. ಈಗ ಆ ಹಿಟಾಚಿಯಿಂದ ಮಣ್ಣನ್ನ ವಾಪಸ್ ಹಾಕಿ ಮುಚ್ತಾ ಇದ್ದಾರೆ. ಸೊ ಬೆಳತನಕ ಅವ್ರು ಹಾಕಿ ಮುಚ್ಚಬೇಕೀಗ. ಮಧ್ಯಾಹ್ನದಿಂದ ಇಷ್ಟೊತ್ತರೆಗೂ ಮಣ್ಣು ಆಗದಿದ್ದಾಯ್ತು, ಏನೂ ಸಿಕ್ಕಿಲ್ಲ. ಏನು ಅಂತಂದ್ರೆ ಭಾರತದ ಕಾನೂನು ಹೇಳುತ್ತೆ, ಒಬ್ಬ ನಿರಪರಾಧಿಗೂ ಕೂಡ ಶಿಕ್ಷೆ ಆಗಬಾರದು. ಅಂದ್ರೆ ಅಷ್ಟು ಪ್ರಾಮಾಣಿಕವಾಗಿ ನಡಿಬೇಕು ತನಿಖೆ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಹರಸಾಹಸ ಪಡಲಾಗ್ತಾ ಇದೆ ಅಂತ. ಯಾವುದೇ ಶಂಕೆ ಬಾಕಿ ಉಳಿಬಾರ್ದು, ಯಾವುದೇ ಅನುಮಾನ ಬಾಕಿ ಉಳಿಬಾರ್ದು ಅಂತ.